ನಮಸ್ಕಾರ. ಜಿ.ಕೆ. ಮಂಜುನಾಥ್ ಸ್ನೇಹಿತರೆ, ತಮಗೆಲ್ಲ ವಿಶೇಷವಾಗಿ ವಿಶೇಷ ಚರ್ಚೆಗಳನ್ನ, ಬೇರೆ ರೀತಿಯಾದಂತ ಚರ್ಚೆಗಳನ್ನ ತಮ್ಮ ಮುಂದೆ ನಾವು ಮುಟ್ಟಿಸ್ತಾ ಇದ್ದೀವಿ. ಸ್ನೇಹಿತರೆ, ಇತ್ತೀಚೆಗೆ ಬೇರೆ ರೀತಿಯಾದಂಥದ್ದು ಹಲವಾರು ರೀತಿಯಾದಂಥದ್ದು ಬಗ್ಗೆ ತಾವೆಲ್ಲ ಮಾಡಿರೋದಕ್ಕೆ ನಮ್ಗೆಲ್ಲ ತುಂಬಾ ಸಹಕಾರ ಕೊಟ್ಟಿದ್ದೀರಿ. ತಮ್ಗೆಲ್ಲ ಪೂರಕವಾದ ಧನ್ಯವಾದಗಳು ಸ್ನೇಹಿತರೆ. ನಾವು ಈ ಹಿಂದೆ ಮತ್ತೆ ಈಗಲೂ ಕೂಡ ಕತ್ತಲೆ ಬೆಳಕು ಕಾರ್ಯಕ್ರಮವನ್ನ ನಮ್ಮ ವಿ.ಎಂ ಟಿವಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೇವೆ. ಸೊ ಇದರ ಜೊತೆಗೇನು ಕೂಡ ವಿಶೇಷವಾದ ಸ್ಥಳಗಳ ಬಗ್ಗೆ, ವಿಶೇಷವಾದ ವ್ಯಕ್ತಿಗಳ ಬಗ್ಗೆ, ವಿಶೇಷವಾದ ಎಲೆಮೆರೆ ಕಾಯಿಗಳ ಬಗ್ಗೆ, ಅಂದ್ರೆ ಸಾಧಕರ ಬಗ್ಗೆ ನಾವು ಗುರುತಿಸ್ತಾ ಬರ್ತಾ ಇದೀವಿ ಸ್ನೇಹಿತರೆ. ಈ ಕುರಿತಾಗಿ ಮತ್ತೊಂದು ವಿಶೇಷವಾದಂಥದ್ದು ಅಲ್ಪ ಸ್ವಲ್ಪ ಮಟ್ಟದಲ್ಲಿ ಪರಿಚಯ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಾವು ಇನ್ನೂ ಹೋಗಿ ಆ ವ್ಯಕ್ತಿಗಳನ್ನ ಮತ್ತು ಆ ಗುರುಗಳನ್ನ ನಾವು ಇನ್ನೂ ಹೋಗಿ ಭೇಟಿ ಮಾಡಿಲ್ಲ. ಆ ಭೇಟಿ ಮಾಡೋ ಸಂದರ್ಭ ಬಂದ್ರೆ ಖಂಡಿತವಾಗಿ ಹೋಗಿ ನಾವು ಭೇಟಿ ಮಾಡ್ತೀವಿ ನಮ್ಮ ಮಾಧ್ಯಮದ ಬಿಡುವಿನ ಟೈಮಲ್ಲಿ. ಸೊ ಸ್ನೇಹಿತರೆ, ನಾನು ಇವತ್ತು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ಕುರಿತಾಗಿ ತಮ್ಮ ಮುಂದೆ ನಾನು ವಿಶೇಷವಾದ ವ್ಯಕ್ತಪಡಿಸ್ತೀನಿ. ಸ್ನೇಹಿತರೆ, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಬನ್ನಟ್ಟಿ ರಬಕೈಯಲ್ಲಿ ತಾಲೂಕಿಗೆ ಸಂಬಂಧಪಟ್ಟಂತ ತಾವುಗಳೆಲ್ಲ ಏನು ಮಠ ಮಾನ್ಯಗಳು, ಗುಡಿ ಗುಂಡಾರಗಳಲ್ಲಿ ಏನಾದ್ರೂ ಅನ್ನೋದಾಸೋಗ ಮತ್ತೇನಾದ್ರೂ ಭಾವಚಿತ್ರಗಳು, ಕಟಟರುಗಳು ಅತಿ ಹೆಚ್ಚಾಗಿ ಕಾಣ್ತಾ ಇದೆ ಅಂದ್ರೆ ಅದು ಬಂಡಿಗಿನಿ ಅಜ್ಜನವರದು. ಏನ್ ಹೇಳಿ, ಬಂಡಿಗಿನಿ ಅಜ್ಜನವರು. ತಮ್ಗೆಲ್ಲ ಗೊತ್ತಾಯ್ತು ಅನ್ಕೋತೀನಿ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಬಂಡಿಗಿನಿ ಅಜ್ಜನವರು ದಾಸೋಗ ರತ್ನ ಪ್ರಶಸ್ತಿ ಹಲವಾರು ಜನರು ಅವರನ್ನ ನಾನಾ ರೀತಿಯಾದಂತ ಅವರ ಭಕ್ತಿಯ ಮುಖಾಂತರ ಹಲವು ರೀತಿಯಾಗಿ ಅವರನ್ನ ಕಾಣ್ತಾ ಇದ್ದಾರೆ. ಸೊ ಅವರು ಕೂಡ ಅದೇ ರೀತಿಯಾಗಿ ಇರೋದ್ರಿಂದಾಗಿ ನಮಗೆ ಏನಾದ್ರೂ ನಾವು ಹೇಗೋ ಮಾಡ್ತಾ ಇದ್ವಿ, ತಮ್ಗೆಲ್ಲ ಗೊತ್ತು. ಒಂದು ಕಾರ್ಯಕ್ರಮವನ್ನ ಮಾಡ್ಬೇಕು ಅನ್ನೋ ಕುರಿತಾಗಿ ಈ ಕಾರ್ಯಕ್ರಮದ ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೇ, ಮತ್ತೇನಿಲ್ಲ. ಅವ್ರ ಬಗ್ಗೆ ನಿಮಗ್ ಗೊತ್ತು. ಮತ್ತೊಂದು ದಿನಮಾನಗಳಲ್ಲಿ ಹೋಗಿ ನಾನು ಮಾತಾಡ್ತೀನಿ. ಸ್ನೇಹಿತರೆ, ಇವತ್ತು ಯಾವ ರೀತಿಯಾಗಿದೆ, ಮಠ ಮಾನ್ಯಗಳಂದ್ರೆ ಏನು, ಒಂದು ಗೌರವ, ಒಂದು ಪ್ರೀತಿ, ವಿಶ್ವಾಸ, ಭಕ್ತಿ ಅನ್ನೋದಿತ್ತು. ನಮ್ಮ ದೇವರಪ್ಪ ಅನ್ನೋದಿತ್ತು. ಏನಾದ್ರೂ ಕಷ್ಟಗಳ ಬಂದ್ರೆ, ಏನಾದ್ರೂ ತೊಂದರೆಗಳ ಬಂದ್ರೆ, ಏನಾದ್ರೂ ಸಮಸ್ಯೆಗಳಾದ್ರೆ ಮಠಗಳಿಗೆ ಹೋಗ್ತಾ ಇದ್ರು. ಆದ್ರೆ ಈಗಿನ ಕಾಲಘಟ್ಟದಲ್ಲಿ ಮಠಗಳ ಮೇಲೆ ಮತ್ತು ಅಲ್ಲಿರುವ ಪೂಜ್ಯರ ಮೇಲೆ ಬೇರೆ ರೀತಿಯಾದಂತ ಅಪವಾದಗಳನ್ನ ಕಂಡೂರದಿಂದಾಗಿ ಎಲ್ಲೋ ಅಲ್ಪ ಮಟ್ಟದಲ್ಲಿ ಮಠ ಮಾನ್ಯಗಳಿಗೆ ಹೋಗೋದನ್ನ ಕಡಿಮೆ ಮಾಡಿದ್ರು ಜನಗಳು. ಆದ್ರೆ ಇದರ ಮಧ್ಯೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಏನಾದ್ರೂ ದಾಸೋಹ ಮಾಡ್ತಾ ಇರುವ ಮಠ ಯಾವ್ದಪ್ಪ ಅಂದ್ರೆ ಅದು ಬಂಡಿಗಿನಿ ಮಠ. ಅದು ಬಂಡಿಗಿನಿ ಮಠ. ಆ ಮಠಕ್ಕೆ ಇವತ್ತಿಗೂ ಕೂಡ, ಈ ದಿನನೂ ಕೂಡ, ಈ ಕ್ಷಣನೂ ಕೂಡ ಇಲ್ಲಿ ಪಾದರ ರಕ್ಷೆ ಇಲ್ಲದೆ ಅಲ್ಲಿವರೆಗೂ ನಡ್ಕೊಂಡು ಹೋಗಿ ಭಕ್ತಿಯನ್ನ ಸಮರ್ಪಣೆ ಮಾಡ್ತಾರೆ. ಅಂದ್ರೆ ಆ ಗುರುಗಳಿಗೆ ಯಾವ ಮಟ್ಟದಲ್ಲಿ ಅವರ ಪವಾಡಗಳು ಇರಬಹುದು, ಯಾವ ಮಟ್ಟದಲ್ಲಿ ಹಣ್ಣು ದಾಸೋಹ ಮಾಡ್ತಾ ಇರ್ಬೋದು, ಯಾವ ಮಟ್ಟದಲ್ಲಿ ಭಕ್ತರಿಗೆ ಪರಿಹಾರ, ಕಷ್ಟಗಳ ಪರಿಹಾರ ಆಗಿರ್ಬಹುದು ಅಲ್ವಾ ಸ್ನೇಹಿತರೆ. ಯಾರೋ ಒಬ್ಳು ಇವತ್ತು ಮನುಷ್ಯ ಜೀವಿ ಅಂದ್ಮೇಲೆ ಎಲ್ಲಾ ರೀತಿ ನರನಾಡಿಗಳಲ್ಲಿ, ಅಂಗಾಂಗಗಳಲ್ಲಿ ಅವರ ಬುದ್ಧಿಶಕ್ತಿಯನ್ನ ಕೊಟ್ಟಿರ್ತಾನೆ ಅಲ್ವಾ, ಬುದ್ಧಿಶಕ್ತಿಯನ್ನ ಕೊಟ್ಟಿರ್ತಾನೆ. ಅಷ್ಟು ಬುದ್ಧಿಶಕ್ತಿ ಇರೋರು ಯಾರು ಇವತ್ತು ಮಠಕ್ಕೋಸ್ಕರ ಇವತ್ತು ಜೀವವನ್ನ ತ್ಯಾಗ ಮಾಡಲ್ಲ. ಮಕ್ಕಳನ್ನ, ಮರಿಯನ್ನ, ತಂದೆಯನ್ನ ಕರ್ಕೊಂಡು ಹೋಗಿ ಆ ಮಠಕ್ಕೆ ಹೋಗಿ ಅವರು ಆ ಮಠದ ಆಶೀರ್ವಾದನ ಪಡೆದುಕೊಳ್ಳಿ. ಯಾಕೆಂದ್ರೆ ಅಷ್ಟು ಅರಿವಿಲ್ಲದೆ ಯಾರು ಕೂಡ ಮಾಡಲ್ಲ ಸ್ನೇಹಿತರೆ. ಅಂತದ್ರಲ್ಲಿ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ನಾವು ಈಗಾಗಲೇ ಉತ್ತರ ಕರ್ನಾಟಕದ ಬದಲು ಹಲವಾರು ವಿಶೇಷ ಸ್ಥಳಗಳನ್ನ, ಹಲವಾರು ಪೂಜ್ಯರನ್ನ, ಹಲವಾರು ಸಾಧಕರನ್ನ ಮತ್ತು ಹಲವಾರು ವಿಶೇಷವಾದಂತ ತಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ. ಅದ್ರ ಮಧ್ಯೆ ನಮಗ್ ಯಾಕೋ ಗೊತ್ತಿಲ್ಲ ಇದು ಬಂಡಿಗಿನಿಯ ವಿಶೇಷವಾದ ಸ್ಥಳ ಅಂತ ಹೇಳಿ ಇಡೀ ಉತ್ತರ ಕರ್ನಾಟಕದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿನೇ ಅತಿ ಹೆಚ್ಚು ಪ್ರಖ್ಯಾತಿ ಪಡೆಯುವಂತ ಸ್ಥಳ ಆಗಿದೆ ಅಂತ ನಾನು ಸದ್ಯದಲ್ಲಿ ಅನ್ಕೋತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ರಿಪೋರ್ಟರ್ಸು ಅಲ್ಲೆಲ್ಲ ನೋಡಿ, ಓಡಾಡಿ ಮಾಡಿ, ಅಲ್ಲಿ ಭಕ್ತರನ್ನ ನೋಡಿ ಮತ್ತು ಅಲ್ಲಿ ಭಕ್ತಿಯನ್ನ ನೋಡಿ ಏನು ಅಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ, ಯಾಕೆಂದ್ರೆ ಈ ಹಿಂದೆ ನಾನು ಆಗ್ಲೇ ಹೇಳ್ದಂಗೆ, ಈ ಹಿಂದೆ ಅಂದ್ರೆ ಬೇರೆ ರೀತಿ ಅದೇನೋ ಅಂತಾರಲ್ಲ, ಆನೆ ನಡೀತಾ ಹೋಗ್ಬೇಕಾದ್ರೆ ನಾಯಿಗಳು ಹಂಗೆ ಬಗಳ್ತಾ ಇರುತ್ತೆ ಅಂತ ಹೇಳ್ಬೋದು. ಅದೆಲ್ಲ ಇರೋದೆ, ತೊಂದ್ರೆ ಇಲ್ಲ. ಆದ್ರೆ ಜನಗಳಿಗೆ ಇವತ್ತು ಒಬ್ಬ CM ಮಾಡೋದು ಗೊತ್ತು, ಇವತ್ತೊಬ್ಬ ಮಠದಲ್ಲಿ ಚೆನ್ನಾಗಿರೋನ್ನ ಭಕ್ತರನ್ನ ಇವತ್ತು ದೇವ್ರು ಮಾಡೋದು ಗೊತ್ತು. ಅಂತದ್ರಲ್ಲಿ ಇವ್ರನ್ನ ಇವತ್ತು ದೇವ್ರಂತ ಮಾಡಿದಾರಲ್ಲ ಇವತ್ತು ಜನಗಳು. ಅದು ನಾವು ಎಷ್ಟು ಖುಷಿ ಪಡ್ಬೇಕಂದ್ರೆ, ಇಂತ ಒಂದು ಕಾಲಘಟ್ಟದಲ್ಲಿ ಇಂಥವ್ರೊಬ್ಬ ಪೂಜ್ಯರನ್ನ ನಾವು ಇನ್ನೂ ಅತಿ ಹೆಚ್ಚು ನಾವು
ನಾವು ಅವರ ಬಾಂಧವ್ಯಗಳಿಗೆ, ಅವರ ಪ್ರೀತಿಗೆ, ಅವರು ಸಹಕಾರಕ್ಕೆ, ಅವರ ಆಶೀರ್ವಾದಕ್ಕೆ ನಾವು ಮನೆ ಹೋಗ್ಲಿಲ್ಲ ಅಂದ್ರೆ, ಅವ್ರ ಹತ್ರ ಹೋಗ್ಲಿಲ್ಲ ಅಂದ್ರೆ ನಮ್ಮಂತ ನತದೃಷ್ಟರು ಯಾರು ಇರಲ್ಲ. ದಯವಿಟ್ಟು ಆ ಕಾರಣದಿಂದಾಗಿ ತಾವುಗಳು ಅಲ್ಲಿ ಏನಿದೆ ಹಿಂಗಿದೆ ಸೊ ಅದು ಬೇರೆ ವಿಚಾರ. ಆದ್ರೆ ಜನಗಳಿಗೆ ಪರಿಹಾರ ಆಗಿರೋದಕ್ಕೆ ಹೋಗ್ತಾ ಇರೋದು, ಜನಗಳಿಗೆ ಆಶೀರ್ವಾದ ಸಿಕ್ಕಿರೋದಕ್ಕೆ ಹೋಗ್ತಾ ಇರೋದಲ್ವಾ. ಸೊ ಆ ಕುರಿತಾಗಿ ಇದು ನಾನು ವಿಶೇಷವಾಗಿ ಹೇಳುವುದೇನೆಂದ್ರೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ, ಮೊದಲಿಗೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿ ಮತ್ತು ಅತಿ ಹೆಚ್ಚು ಭಕ್ತರನ್ನ ಹೊಂದ್ತಾ ಇರುವ ಈ ಒಂದು ಏನು ಬಂಡಿಗಿನಿ ಮಠ ಇದೆಯಲ್ಲ, ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಬೇರೆ ಎಲ್ಲೋ ಬೆಂಗಳೂರು, ಮೈಸೂರು, ಆ ಡೆಲ್ಲಿ, ಈ ಡೆಲ್ಲಿ, ಆ ರಾಜ್ಯ, ಈ ರಾಜ್ಯದಲ್ಲೆಲ್ಲ ಹೇಳ್ತಾ ಇರ್ತೀವಿ. ದಯವಿಟ್ಟು ತಾವುಗಳು ಒಂದು ಸತಿ ಆದ್ರೂ ಆ ಭಕ್ತಿಯನ್ನ ಏನಿದೆ ಅಂತ ತಾವುಗಳಾದ್ರೂ ನೋಡಿ ಸ್ನೇಹಿತರೆ. ನಾವು ಮತ್ತೆ ಇದ್ರ ಕುರಿತಾಗಿ ನಾವು ಹಾಗೆ ಮುಂದೆ ಮುಂದೆ ನಾವು ಮಾಡ್ತಾ ಇರ್ತೀವಿ. ದಾಸೋಗ ರತ್ನ, ದಾಸೋಗ ರತ್ನ ಏನು ಪ್ರಶಸ್ತಿ ಇವತ್ತು ಸರ್ಕಾರದಿಂದ ಪಡೆದಂತ ಏನು ಈ ಅಜ್ಜವ್ರಿದ್ದಾರೆ, ಸೊ ಇವ್ರಿಗೆ ಯಾಕೆ ಇಷ್ಟು ಈ ರೀತಿ ಬಂದ್ರು, ಏನ್ ಇವ್ರ ಜೀವನ ಕಥೆ ಏನಾಯ್ತು, ಆ ಮಠ ಮಾನ್ಯಗಳನ್ನ ಯಾಕೆ ತೆಗೆದ್ರು, ಇಷ್ಟೊಂದು ಭಕ್ತ ಸಾಗರ ಹೇಗೆ ಹರಿದು ಬರ್ತಾ ಇದೆ, ಆ ಭಕ್ತರಿಗೆ ಎಷ್ಟೆಲ್ಲ ಎಲ್ಲೆಲ್ಲ ಒಳ್ಳೇದಾಗಿದೆ ಕುರಿತು ಸುಮಾರು ಎಲ್ಲ ನೋಡಿದೀವಿ. ಆದ್ರೆ ನನ್ನ ವೈಯಕ್ತಿಕವಾಗಿ, ನಮ್ಮ ಮಾಧ್ಯಮದ ವೈಯಕ್ತಿಕ ಪರವಾಗಿ ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಂಥ ಭಕ್ತರನ್ನ ಪಡೆದಂತ ಮಠ ನಾನು ಇಲ್ಲಿ ನೋಡೇ ಇಲ್ಲ, ಇಲ್ಲಿವರೆಗೂ ನೋಡಿಲ್ಲ. ಹಾಗಾಗಿ ಬಹಳ ಖುಷಿ ಆಯ್ತು ಅದ್ರ ಬಗ್ಗೆ ಒಂದು ವಿಶೇಷವಾಗಿ ಮಾತಾಡ್ಬೇಕಂತ. ಯಾಕಂದ್ರೆ ಒಂದು ಸಿಂಪ್ಲಿಸಿಟಿ ಹೋಗಿ, ಅದು ಉತ್ತರ ಕರ್ನಾಟಕದಲ್ಲಿ ಬರಡು ಭೂಮಿಯ ಪ್ರದೇಶಗಳಲ್ಲಿ, ಒಂದು ಬರಡು ಭೂಮಿ ರಾಜ್ಯಗಳಲ್ಲಿ ಸಂಬಂಧಪಟ್ಟಂತ ಇಂತ ಒಂದು ಮಠಾಧೀಶರು ಇರ್ತಾರೆ ಅಂದ್ಮೇಲೆ ಖುಷಿ ಪಡ್ಲೇಬೇಕು. ಯಾಕಂದ್ರೆ ನಾವು ಈ ಹಿಂದೆನೆ, ಸ್ವಲ್ಪ ದಿನಗಳ ಹಿಂದೆನೆ ನಾವು ಪರಮ ಪೂಜ್ಯರನ್ನ, ಸಿದ್ದೇಶ್ವರ ಅಜ್ಜಾರನ್ನ ನಾವು ಕಳ್ಕೊಂಡಿರೋದನ್ನ ನಾವು ಕಂಡ್ವಿ. ಸೊ ಅದೇ ರೀತಿಯಾಗಿ ಇವತ್ತು ಏನಾದ್ರೂ ಅದೇ ಭಕ್ತ ಸಾಗರದಲ್ಲಿ, ಅದೇ ಇದರಲ್ಲಿ ಇವ್ರದೇ ಆದಂತ ಒಂದು ರೀತಿಯಲ್ಲಿ ಭಕ್ತ ಸಾಗರನ್ನ ಹೊಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಮುಂದಿನ ದಿನ ನಮ್ಮ ಸ್ಟುಡಿಯೋದಲ್ಲಿ ಅಥವಾ ಇನ್ನು ಇವ್ರ ಬಗ್ಗೆ ಏನೇನು ಬರುತ್ತೆ, ಇವ್ರ ಬಗ್ಗೆ ಅಂತಲ್ಲ, ಯಾರ್ಯಾರೆಲ್ಲ ಈ ರೀತಿಯಾಗಿ ಇದಾರೋ ಅವ್ರನ್ನೆಲ್ಲ ಗುರುತಿಸೋ ವ್ಯವಸ್ಥೆ ಮಾಡ್ತಾ ಇದೀವಿ ಸ್ನೇಹಿತರೆ. ಬಹಳ ಖುಷಿ ಆಗುತ್ತೆ. ಮುಂದಿನ ದಿನಮಾನದಲ್ಲಿ ನಾವು ಹೇಳ್ತೇವೆ. ಆಮೇಲೆ ವಿಶೇಷವಾಗಿ ನೀವು ಯಾರಾದ್ರೂ ಆ ಮಠದ ಭಕ್ತರು ಮತ್ತೆ ಆ ಮಠಕ್ಕೆ ದುಡ್ಕೊಂತ ಇರೋರು ಯಾರು ಇದ್ರೆ, ಅಲ್ಲಿ ವಿಶೇಷವನ್ನ ಯಾರಾದ್ರೂ ನೀವು ಹೇಳೋರಿದ್ರೆ ನಮ್ಮ ಮಾಧ್ಯಮವನ್ನ ಸಂಪರ್ಕಿಸಿ ಅವರ ಪವಾಡಗಳ ಬಗ್ಗೆ ಆಗ್ಲಿ, ಅಥವಾ ಅಲ್ಲಿ ಕಲ್ಚರ್ ಬಗ್ಗೆ ಆಗ್ಲಿ, ಅಲ್ಲಿ ದಾಸೋಗದ ಬಗ್ಗೆ ಆಗ್ಲಿ ಯಾರಾದ್ರೂ ನೀವು ಏನಾದ್ರೂ ಭಕ್ತಿಯಿಂದ ನಮ್ಗೆ ಹೇಳೋರಿದ್ರೆ ನಮ್ಮನ್ನ ಸಂಪರ್ಕಿಸಿ, ನಾವು ಅದನ್ನ ವಿಡಿಯೋ ಮುಖಾಂತರ ಪ್ರಸಾರ ಮಾಡ್ತೀವಿ. ನಾವು ಇಲ್ಲಿವರೆಗೂ ಆ ಮಠಕ್ಕೂ ಕೂಡ ಹೋಗಿಲ್ಲ, ನನ್ನ ಭಕ್ತರನ್ನ ನೋಡಿ ನಾವು ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ ಸ್ನೇಹಿತರೆ. ಯಾಕೆಂದ್ರೆ ಇಂಥವ್ರು ಈ ಕಾಲದಲ್ಲಿ, ಭ್ರಷ್ಟತೆಯ ಕಾಲದಲ್ಲಿ, ಅನ್ಯಾಯ ಆಗ್ತಿರುವ ಕಾಲದಲ್ಲಿ, ಕೆಟ್ಟ ರೀತಿ ನಡೀತಾ ಇರೋ ಕಾಲದಲ್ಲಿ, ಅಕ್ಕ ತಂಗಿಯರ ಮೇಲೆ ಏನೇನೋ ರೇಪುಗಳು ಆಗ್ತಾ ಇರುವ ಕಾಲದಲ್ಲಿ ಇಂಥ ಒಬ್ರು ಗುರುಗಳು ಅವಶ್ಯಕತೆ ಇದೆ, ಇವ್ರು ಬೇಕು ಅನ್ನೋ ಕಾರಣದಿಂದಾಗಿ ನಾವು ಮಾಡಿದೀವಿ ಸ್ನೇಹಿತರೆ. ಮತ್ತೊಂದೇನಿಲ್ಲ. ಈ ಕುರಿತಾಗಿ ನಾನು ಅವಾಗ್ಲೇ ಹೇಳ್ದಂಗೆ ಈ ಮಠದ ಬಗ್ಗೆ ಭಕ್ತರು ಯಾರಾದ್ರೂ ಇದ್ರೆ ನಮ್ಗೆ ಸಂಪರ್ಕಿಸಿ, ಪವಾಡಗಳ ಬಗ್ಗೆ, ಅವರ ವಿಷಯದ ಬಗ್ಗೆ ಮತ್ತೆ ತಿಳಿಯೋಣ ಸ್ನೇಹಿತರೆ. ಇವತ್ತಿನ ಈ ಒಂದು ಬಾಗಲಕೋಟೆ ಜಿಲ್ಲೆ ಏನು ನಾವು ಹೇಳಿದ್ವಿ, ಬನ್ನಟ್ಟಿ ರಬಕೈಯಲ್ಲಿ ಇರುವಂತ ಬಂಡಿಗಿನಿ ಅಜ್ಜವರ ದಾಸೋಗ ರತ್ನ ಪ್ರಶಸ್ತಿಯನ್ನ ಹಗಲಿರುಳು ಕಾಣ್ತಾ ಇರುವಂತ ಈ ಭಕ್ತರ ಸಮ್ಮುಖದಲ್ಲಿ ನಾನು ಸುಮ್ನೆ ಒಂದು ಚರ್ಚೆ ಮಾಡಿದೀನಿ. ಇದ್ರ ಬಗ್ಗೆ ವಿಶೇಷವಾಗಿ ಆಳವಾಗಿ ಅಧ್ಯಯನ ಮಾಡಿ ಮತ್ತೊಂದು ವಿಶೇಷ ಕಾರ್ಯಕ್ರಮವನ್ನ ತಮ್ಮ ಮುಂದೆ ವ್ಯಕ್ತಪಡಿಸಾಗಿ ನೋಡ್ತೀವಿ. ಆದಷ್ಟು ನೋಡೋಣ, ನಾವು ಪ್ರಯತ್ನ ಪಡ್ತೀವಿ. ನಮ್ಮ ಬಿಡುವಿನ ಟೈಮಲ್ಲಿ ಏನಾದ್ರೂ ಮಠಕ್ಕೆ ಹೋಗುವ ಸಂದರ್ಭ ಬಂದ್ರೆ ಅಲ್ಲಿ ಹೋಗಿ ಅಲ್ಲಿ ವಿಶೇಷ ಕಾರ್ಯಕ್ರಮ ತಿಳಿಸ್ತೀನಿ ಸ್ನೇಹಿತರೆ. ಇವತ್ತಿನ ಈ ಬಂಡಿಗಿನಿಯ ಮಠದ ಒಂದು ವಿಶೇಷ ಕಾರ್ಯಕ್ರಮದ ಬಗ್ಗೆ ತಿಳಿಸಿನಿ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ ಸ್ನೇಹಿತರೆ. ನಿಮ್ಮ ಮಠದ ಭಕ್ತರು ಯಾರಾದ್ರೂ ಇದ್ರೆ ನಮ್ಮ ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ವಿಡಿಯೋನ ಕಳಿಸಿ ಅಥವಾ ಕರೆ ಮಾಡಿ ಆ ವಿಶೇಷನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ತಿಳಿಸೋಣ ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ನಿಮ್ಮ ಜಿ ಕೆ ಮಂಜುನಾಥ್. ನಮಸ್ಕಾರ.